ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಫಸ್ಟ್ ಇಯರ್ DLED ಸ್ಟೂಡೆಂಟ್ಸ್ಗೆ 2024ಗೆ ಸಂಬಂಧಪಟ್ಟಂತೆ ಮೇನ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾಯಿದ್ದೀನಿ. ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷ್. ಈಗಾಗಲೇ ನಾನು ಫಸ್ಟ್ ಯೂನಿಟು, ಸೆಕೆಂಡ್ ಯೂನಿಟು, ಥರ್ಡ್ ಯೂನಿಟನ್ನು ಡಿಸ್ಕಸ್ ಮಾಡಿದ್ದೀನಿ. 2024 ಕ್ವಶನ್ ಪೇಪರ್ ವಿಡಿಯೋ ಕೂಡ ಅಪ್ಲೋಡ್ ಆಗಿದೆ. ಅದು ನೀವು ನೋಡಿದ್ದೀವಿ ಅಂತ ಅಂದ್ಕೊಳ್ತೀನಿ. ನೋಡಿಲ್ಲ ಅಂತ ಹೇಳಿದ್ರೆ ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ನ ಹಾಕಿರ್ತೀನಿ, ನೋಡಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು 2024 ಕ್ವಶನ್ ಪೇಪರ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷ್ 4th ಯೂನಿಟನ್ನು ಡಿಸ್ಕಸ್ ಮಾಡ್ತಾಯಿದ್ದೀನಿ. 4th ಯೂನಿಟ್ ಏನಿದೆ, ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಇದೆ. ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇದು ಕೂಡ ನಿಮಗೆ 5 ಅಂಕಗಳಿಗೆ ಕೇಳುವ ಸಾಧ್ಯತೆ ಇದೆ. ಅದಕ್ಕೆ ನೀವು ಈ ಒಂದು ವಿಡಿಯೋನ ಎಂಡ್ವರೆಗೂ ನೋಡಿದ್ರೆ 5 ಅಂಕಗಳು ನಿಮಗೆ ಸುಲಭವಾಗಿ ಲಭ್ಯ ಆಗುತ್ತೆ ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ. ಕ್ವಶನ್ ನಂಬರ್ 12 ಮತ್ತು 13 ಏನಿದೆ, 4th ಯೂನಿಟ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಯಾವುದೇ ಕ್ವಶನ್ ಪೇಪರ್ ನೀವು ತೆಗೆದು ನೋಡಿ, ಪ್ರೀವಿಯಸ್ ಕ್ವಶನ್ ಪೇಪರ್ ಕ್ವಶನ್ ನಂಬರ್ 12, 13 ಏನಿದೆ ನಿಮಗೆ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಬಗ್ಗೆ ಇರುತ್ತೆ. ಎಷ್ಟು ಅಂಕಗಳಿಗೆ ಅಂತ ಹೇಳಿದ್ರೆ 5 ಅಂಕಗಳಿಗೆ ಇರುತ್ತೆ. ನಾನೀಗ ತೋರಿಸ್ತೀನಿ ನಿಮಗೆ. ನೋಡಿ, ಇದು ಕ್ವಶನ್ ನಂಬರ್ 12 ಇದೆ ಮತ್ತು 13 ಇದೆ. ಕ್ವಶನ್ ನಂಬರ್ 12ನಲ್ಲಿ ಸಬ್ ಕ್ವಶನ್ ಎ, ಸಬ್ ಕ್ವಶನ್ ಬಿ ಇದೆ, ಮತ್ತು 13ನಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಮೊದಲು ನಾವು ಏನು ಮಾಡೋಣ, ಕ್ವಶನ್ ನಂಬರ್ 12ನ ಡಿಸ್ಕಸ್ ಮಾಡೋಣ. ಇಲ್ಲಿ ಏನಿದೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಹೋಗೋಣ. ರೈಟ್ ಎ ಡೈಲಾಗ್ ಬೇಸ್ಡ್ ಆನ್ ದಿ ಸಿಚುವೇಶನ್ ಗಿವನ್ ಬಿಲೋ ಅಂತ ಇದೆ. ಈ ರೈಟ್ ಎ ಡೈಲಾಗ್ ಅಂದರೆ ಡೈಲಾಗನ್ನು ರಚನೆ ಮಾಡಿ ಅಂತ. ಯಾವ ಆಧಾರದ ಮೇಲೆ? ಕೆಳಗೆ ನೀಡಿರ್ತಕ್ಕಂಥ ಸಿಚುವೇಶನ್, ಕೆಳಗೆ ಒಂದು ಸನ್ನಿವೇಶವನ್ನು ನೀಡಲಾಗಿದೆ. ಆ ಸನ್ನಿವೇಶಕ್ಕೆ ತಕ್ಕಂತೆ ನೀವೇನು ಮಾಡಬೇಕು, ಒಂದು ಡೈಲಾಗನ್ನು ರಚನೆ ಮಾಡಬೇಕು ಅಂತ ಇದೆ. ನೀವು ಆ ಸನ್ನಿವೇಶವನ್ನು ಅರ್ಥ ಮಾಡ್ಕೋಬೇಕು. ಏನು ಸನ್ನಿವೇಶ? ಕ್ವಶನ್ ನಂಬರ್ ಎ ನೋಡೋಣ. ರಿಕ್ವೆಸ್ಟ್ ಅಂದರೆ ಮನವಿ ಮಾಡ್ಕೋಬೇಕು. ಯಾರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವ? ನಿಮ್ಮ ಫ್ರೆಂಡ್ಗೆ. ಏನಕ್ಕೆ? ಟು ಯೂಸ್ ಹರ್ ಕಂಪ್ಯೂಟರ್. ಅಂದರೆ ನೀವು ನಿಮ್ಮ ಫ್ರೆಂಡನ್ನ ಮನವಿ ಮಾಡ್ಕೋಬೇಕು, ಅವನ ಅಥವಾ ಅವಳ ಕಂಪ್ಯೂಟರ್ ನಿಮಗೆ ಬೇಕು. ಏನಕ್ಕೆ ಬೇಕು? ಫಾರ್ PPT ಪ್ರೆಸೆಂಟೇಷನ್. ನೀವು ಕಾಲೇಜಲ್ಲಿ PPT ಪ್ರೆಸೆಂಟೇಷನ್ ಮಾಡಬೇಕು. ಅದಕ್ಕೆ ನಿಮ್ಮ ಫ್ರೆಂಡ್ ಕಂಪ್ಯೂಟರ್ ನಿಮಗೆ ಬೇಕು. ಅದನ್ನು ನೀವು ಕೇಳಬೇಕು, ಮನವಿ ಮಾಡಬೇಕು. ಅದು ಇಂಗ್ಲೀಷಲ್ಲಿ ಮಾಡಬೇಕು. ಕನ್ನಡ ಅಂದರೆ ನಿಮಗೆ ಸುಲಭ ಆಗಿಬಿಡುತ್ತೆ, ಮನವಿ ಮಾಡ್ಕೊಂಡ್ಬಿಡ್ತೀವ. ಆದರೆ ಇಲ್ಲಿ ನೀವು ಯಾವ ಭಾಷೆಯಲ್ಲಿ ಮಾಡಬೇಕು? ಇಂಗ್ಲೀಷಲ್ಲಿ ಮಾಡಬೇಕು. ಅದನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಹೇಳ್ಕೊಡ್ತೀನಿ. ನೀವು ಸುಲಭವಾಗಿ ಏನು ಮಾಡ್ಬೋದು, 2 ಮಾರ್ಕ್ಸಲ್ಲಿ ತೊಗೋಬೋದು. ನೀವು ಮನವಿ ಮಾಡೋದಲ್ವ, ಅದಕ್ಕೆ XX ಅಂತ ಹಾಕ್ಕೊಳ್ಳೋಣ. ನಿಮ್ಮ ಜಾಗದಲ್ಲಿ, ನಿಮ್ಮ ನೇಮ್ ಜಾಗದಲ್ಲಿ XX ಅಂತ ಹಾಕೊಳ್ಳೋಣ. XX ಅಂದರೆ ನೀವು ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಸ್ಟಾರ್ಟ್ ಮಾಡಿ. ಹಾಯ್, ಕಾಮ ಇಡಿ. ಕ್ಯಾನ್ ಐ ಟಾಕ್ ಟು ಯು ಫಾರ್ ಎ ಮಿನಿಟ್. ಇದು ಮೊದಲ ಡೈಲಾಗ್ ಏನಾಯಿತು, ಸ್ಟಾರ್ಟ್ ಆಯಿತು. ಕ್ವಶನ್ ಮಾರ್ಕ್ ಹಾಕಿ. ಸೊ ನಾನು ಏನು ಹೇಳಿದೆ ಇಲ್ಲಿ, ಹಾಯ್ ಕ್ಯಾನ್ ಐ ಟಾಕ್ ಟು ಯು ಫಾರ್ ಎ ಮಿನಿಟ್. ಇದಿಟ್ಟು ಇದು ಅಂದರೆ ನಿಮ್ಮ ಫ್ರೆಂಡನ್ನ ನೀವೇನು ಮಾಡಿದ್ವಿ, ಹಾಯ್ ಅಂತ ಹೇಳಿದ್ವಿ. ಕ್ಯಾನ್ ಐ ಟಾಕ್ ಟು ಯು ಫಾರ್ ಎ ಮಿನಿಟ್ ಅಂತ ಕೇಳಿದ್ವಿ. ನಾನು 1 ನಿಮಿಷ ನಿನ್ನ ಜೊತೆ ಮಾತಾಡಬಹುದಾ ಅಂತ ನೀವು ಕೇಳಿದ್ವಿ. ಅದಕ್ಕೆ ನಿಮ್ಮ ಫ್ರೆಂಡಿಗೆ ಆನ್ಸರ್ ಮಾಡಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಫ್ರೆಂಡ್ ಅಂತ ಹಾಕ್ಕೊಳ್ಳಿ. ಆಮೇಲೆ ನಿಮ್ಮ ಫ್ರೆಂಡ್ ಡೈಲಾಗನ್ನು ಇಲ್ಲಿ ಬರೀಬೇಕು. ಎಸ್, ಅಫ್ಕೋರ್ಸ್ ಅಂದರೆ ಅಗತ್ಯವಾಗಿ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ, ಭಾಳ ಸುಲಭ ಆಗುತ್ತೆ. ಎಸ್ ಅಫ್ಕೋರ್ಸ್ ಅಂದರೆ ಅಗತ್ಯವಾಗಿ ಮಾತಾಡ್ಬೋದು ಅಂತ. ಅಗತ್ಯವಾಗಿ ಮಾತಾಡ್ಬೋದು ಅಂತ ಹೇಳಿದ ತಕ್ಷಣ ನೀವು ಮತ್ತೆ ನಿಮ್ಮ ಡೈಲಾಗ್ ಸ್ಟಾರ್ಟ್ ಆಗುತ್ತೆ. ನಿಮ್ಗೇನು ಬೇಕು? ಕಂಪ್ಯೂಟರ್ ಬೇಕು. ನೀವು ಮಾತಾಡ್ತಾ ಇದ್ದೀವಿ ಅಲ್ಲಿ. TX ಅಂದರೆ ನೀವು ಮಾತಾಡ್ತಾ ಇದ್ದೀವ. ಈಗ ನೀವು ಕೇಳಿ, ಕುಡ್ ಐ use
your computer for PPT presentation. ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. PPT ಪ್ರೆಸೆಂಟೇಷನ್ ಕ್ವಶನ್ ಮಾರ್ಕ್ ಹಾಕಿ. ನೀವೇನು ಕೇಳಿದ್ವಿ ಈಗ? ಕುಡ್ ಐ ಯೂಸ್ ಯುವರ್ ಕಂಪ್ಯೂಟರ್ ಫಾರ್ PPT ಪ್ರೆಸೆಂಟೇಷನ್? ನಾನು ನಿನ್ನ ಕಂಪ್ಯೂಟರ್ನ PPT ಪ್ರೆಸೆಂಟೇಷನ್ಗೆ ಬಳಸಿಕೊಳ್ಳಬಹುದೇ ಅಂತ ನೀವು ಕೇಳಿದ್ವಿ. ಅದಕ್ಕೆ ನಿಮ್ಮ ಫ್ರೆಂಡ್ ಏನು ಆನ್ಸರ್ ಮಾಡ್ಬೋದು? ಈಗ ಪಾಸಿಟಿವ್ ಆಗಿ ಆನ್ಸರ್ ಮಾಡೋಣ ನಾವು. ಫ್ರೆಂಡ್ ಅಂತ ಹಾಕೊಳ್ಳಿ. ಎಸ್, ವೆನ್ ಯು ನೀಡ್ ಇಟ್, ನಿನಗೆ ಯಾವಾಗ ಬೇಕು? ಎಸ್ ಮಾಡ್ಕೋಬೋದು. ನಿನಗೆ ಯಾವಾಗ ಬೇಕು ಅಂತ ಕ್ವಶನ್ ಕೇಳಿ. ವೆನ್ ಯು ನೀಡ್ ಇಟ್ ಅಂತ ಕ್ವಶನ್ ಕೇಳಿದ್ರು ನಿಮ್ಮ ಫ್ರೆಂಡು. ಅದಕ್ಕೆ ನೀವು ಏನು ಮಾಡ್ತೀರಾ? ನೀವು ಮತ್ತೆ ಎಕ್ಸ್ ದಿಸ್ ಈವ್ನಿಂಗ್, ಈ ದಿನ ಸಾಯಂಕಾಲ ಅಂತ ಹೇಳಿದ್ವಿ. ಇಷ್ಟೇ ಮಾಡಬೇಕು. ಡೈಲಾಗ್ ಹೀಗೆ ಇರುತ್ತೆ. ದಿಸ್ ಈವ್ನಿಂಗ್ ಅಂತ ಹೇಳಿದ್ವಿ. ನಿಮ್ಮ ಫ್ರೆಂಡ್ ಏನು ಮಾಡೋದು? ಓಕೆ ಅಂದು, ಆಯಿತು ಅಂದು. ಅದಕ್ಕೆ ನೀವೇನು ಹೇಳ್ತೀವ? ಥ್ಯಾಂಕ್ ಯು. ನೀವೇನು ಹೇಳ್ತೀವ? ಧನ್ಯವಾದಗಳು, ಥ್ಯಾಂಕ್ ಯು. ಅದಕ್ಕೆ ನಿಮ್ಮ ಫ್ರೆಂಡ್ ಏನು ಹೇಳ್ತವೆ? ಯು ಆರ್ ವೆಲ್ಕಮ್. ಥ್ಯಾಂಕ್ಸ್ ಹೇಳಿದಾಗ ಏನು ಮಾಡಬೇಕು? ಯು ಆರ್ ವೆಲ್ಕಮ್ ಅಂತ ಬರೀಬೇಕು. ವೆಲ್ಕಮ್ ಅಂತ ಬರೆದು ನಡೆಯುತ್ತೆ, ಇದು ಬಿಟ್ಟು ನಡೆಯುತ್ತೆ. ಸೊ ಇಲ್ಲಿ ಎಷ್ಟು ಡೈಲಾಗ್ ಆಯ್ತು ನೋಡೋಣ. ನೋಡಿ, ಮೊದಲಿಗೆ ನಾನು ನೋಡ್ಕೊಂಬೋದನ್ನ. ಸಿಚುವೇಶನ್ ನಿಮ್ಗೆ ಗೊತ್ತಿದೆ. ಸಿಚುವೇಶನ್ ಏನಿದೆ? ನೀವು ನಿಮ್ಮ ಫ್ರೆಂಡನ್ನು ರಿಕ್ವೆಸ್ಟ್ ಮಾಡಬೇಕು. ಏನು ಕಂಪ್ಯೂಟರ್ ಬೇಕು PPT ಪ್ರೆಸೆಂಟೇಷನ್ಗೆ, ಅದರ ಬಗ್ಗೆ ಇದು ಮನವಿ. ಆ ಡೈಲಾಗನ್ನು ನೀವು ರಚನೆ ಮಾಡಬೇಕು. ಅದಕ್ಕೆ ನೀವಿಲ್ಲಿ ಎಕ್ಸ್ ಅಂತ ಹಾಕೊಂಡಿದ್ವಾ? ಹಾಯ್, ಕ್ಯಾನ್ ಐ ಟಾಕ್ ಟು ಯು ಫಾರ್ ಎ ಮಿನಿಟ್ ಅಂತ ಕೇಳಿದ್ವಿ. ಅದಕ್ಕೆ ನಿಮ್ಮ ಫ್ರೆಂಡ್ ಎಸ್ ಅಫ್ಕೋರ್ಸ್ ಅಂತ ನಿಮ್ಮ ಫ್ರೆಂಡ್ ಹೇಳಿದ್ವಿ. ಅದಕ್ಕೆ ನೀವು ಕೇಳಿದ್ವಿ ಕುಡ್ ಐ ಯೂಸ್ ಯುವರ್ ಕಂಪ್ಯೂಟರ್ ಫಾರ್ PPT ಪ್ರೆಸೆಂಟೇಷನ್ ಅಂತ ನೀವು ಕೇಳಿದ್ವಿ. ನಿಮ್ಮ ಫ್ರೆಂಡ್ ಎಸ್ ವೆನ್ ಯು ನೀಡ್ ಇಟ್, ಯಾವಾಗ ಬೇಕು ಅಂತ ಕೇಳಿದ್ವಿ ನಿಮ್ಮ ಫ್ರೆಂಡು. ಅದಕ್ಕೆ ನೀವೇನು ಹೇಳಿದ್ವಿ? ದಿಸ್ ಈವ್ನಿಂಗ್, ಈ ದಿನ ಸಂಜೆ. ಫ್ರೆಂಡ್ ಓಕೆ ಆಯಿತು ಅಂತ ಹೇಳಿದ್ವಿ. ಅದಕ್ಕೆ ನೀವು ಥ್ಯಾಂಕ್ ಯು ಅಂತ ಹೇಳಿದ್ವಿ. ನಿಮ್ಮ ಫ್ರೆಂಡು ಯು ಆರ್ ವೆಲ್ಕಮ್. ಸೊ ಇಲ್ಲಿಗೇನಾಗುತ್ತೆ? ಎಂಡ್ ಆಗುತ್ತೆ. ಇಷ್ಟನ್ನು ನೀವು ಮಾಡಿದ್ವಿ. ನಿಮ್ಗೆ ಎಷ್ಟು ಅಂಕಗಳು ಸಿಗುತ್ತೆ? 2 ಅಂಕಗಳು ಸಿಗುತ್ತೆ. 2 ಮಾರ್ಕ್ಸ್ ಇಲ್ಲಿ 2 ಮಾರ್ಕ್ಸ್ ಸಿಗುತ್ತೆ. ಅಟ್ಲೀಸ್ಟು 4ರಿಂದ 5 ಡೈಲಾಗ್ಸನ್ನ ಬೇಕಾಗುತ್ತೆ. ಸೊ ನಾವಿಲ್ಲಿ ಎಷ್ಟು ಮಾಡಿದ್ದೀವಿ ನೋಡಿ? 1 2 3 ನೋಡಿ, 1 2 3 4 5 6 7 8 ಡೈಲಾಗನ್ನು ಮಾಡಿದ್ದೀವಿ. ಅಂದರೆ ಒಂದೊಂದು ಪದ ಕೂಡ ಏನಾಗ್ತಾಯಿದೆ? ಡೈಲಾಗ್ ಆಗ್ತಾಯಿದೆ ಇಲ್ಲಿ. ಸೊ ಅದಕ್ಕೆ ಹೀಗೇ ನಾವೇನು ಮಾಡಬೇಕು? ಡೈಲಾಗನ್ನು ರಚನೆ ಮಾಡಬೇಕು. ಭಾಳ ಸುಲಭವಾಗಿ ಏನು ಮಾಡ್ಬೋದು? ರಚನೆ ಮಾಡ್ಬೋದು. ಹೀಗೆ ನೀವು 2 ಮಾರ್ಕ್ಸನ್ನು ಭಾಳ ಸುಲಭವಾಗಿ ತೊಗೋಬೋದು. ಕ್ವಶನ್ ಬಿನಲ್ಲಿ ಇಂಟ್ರೊಡ್ಯೂಸ್ ಯುವರ್ ಫ್ರೆಂಡ್ ರಶ್ಮಿ ಟು ಯುವರ್ ಫಾದರ್ ಅಂತ ಇದೆ. ಭಾಳ ಸುಲಭವಾಗಿದೆ ಇದು. 1 ಮಾರ್ಕ್ಸಿಗೆ ಇಂಥದ್ದು ಕ್ವಶನ್ ಕೇಳ್ತಾನೆ ಇಂಟ್ರೊಡ್ಯೂಸ್ ಮಾಡಿ ಅನ್ನೋದು. ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಭಾಳ ಸುಲಭ ಆಗುತ್ತೆ. ಇಲ್ಲಿ ನೋಡಿ ನಾನು ಹಾಕ್ತೀನಿ. ನೀವು ಈಗಾಗಲೇ ನಾನು ಹೇಳಿದ್ದೀನಿ. ಕ್ವಶನ್ ನಂಬರ್ ಬಿಗೆ ಇದು ಎಕ್ಸ್ ಅಂತ ಹಾಕ್ಕೊಳ್ಳಿ ನಿಮ್ಮ ಜಾಗದಲ್ಲಿ. ನೀವೇನು ಮಾಡ್ತೀರಾ? ಡ್ಯಾಡ್ ಮೀಟ್ ಮೈ ಫ್ರೆಂಡ್ ರಶ್ಮಿ. ಮುಗೀತು ಕೆಲಸ. ಆಮೇಲೆ ನಿಮ್ಮ ಡ್ಯಾಡ್ ಹೇಳ್ತಾವೆ ಇಲ್ಲಿ. ನಿಮ್ಮ ಡ್ಯಾಡಿನ ಡೈಲಾಗ್ ಹಾಕ್ಕೊಳ್ಳಿ. ಹಲೋ ಕಾಮ್ ಹಾಕಿ. ರಶ್ಮಿ, ಹಲೋ ರಶ್ಮಿ, ಕಾಮ ಮತ್ತೆ ನೈಸ್ ಟು ಮೀಟ್ ಯು. ಮುಗೀತು ಕತೆ. ಸೊ ಇಷ್ಟೇ ಸಾಕು. ಹಲೋ ರಶ್ಮಿ, ನೈಸ್ ಟು ಮೀಟ್ ಯು. ಇದು ಒಂದು ಡೈಲಾಗ್ ಆಯಿತು, ಇದು ಒಂದು ಡೈಲಾಗ್ ಆಯಿತು. ಇದಕ್ಕೆ ಹಾಫು ಮಾರ್ಕ್ಸು, ಇದಕ್ಕೆ ಹಾಫ್ ಮಾರ್ಕ್ಸು. ಈಸಿಯಾಗಿ ನೀವೇನು ಮಾಡ್ಬೋದು? ತೊಗೋಬೋದು. ಇಂಟ್ರೊಡ್ಯೂಸ್ ಮಾಡಿ ಅಂದಾಗ ಯಾರನ್ನ ಮಾಡಬೇಕು ನೋಡಿ? ಡ್ಯಾಡಿಗೆ ಹೇಳ್ತಾ ಇದ್ದೀವ ನೀವು. ಮೀಟ್ ಮೈ ಫ್ರೆಂಡ್ ರಶ್ಮಿ ಅಂತ ಹಾಕಿದ್ದು. ನನ್ನ ಫ್ರೆಂಡ್ ರಶ್ಮಿನ ಮೀಟ್ ಆಗಿ ಅಂತ ಇಲ್ಲಿ ಇಂಟ್ರೊಡಕ್ಷನ್ ನಡೀತು. ಅದಕ್ಕೆ ನಮ್ಮ ಡ್ಯಾಡ್ ಹಲೋ ರಶ್ಮಿ ಅಂತ ಹೇಳಿದ್ರು. ನೈಸ್ ಟು ಮೀಟ್ ಯು ಅಂತ ಹೇಳಿದ್ರು. ಇಲ್ಲಿಗೇನಾಗಿತ್ತು? ಈ ಒಂದು ಆನ್ಸರ್ ಏನಾಗಿತ್ತು? ಮುಗೀತು.
2 ಡೈಲಾಗು ಸಾಕಾಗುತ್ತೆ ಇದಕ್ಕೆ. ಎಷ್ಟು ಅಂಕ ಇದೆ? 1 ಅಂಕ ಇದೆ ಅಂತಕ್ಕಂಥದ್ದು. ಆಮೇಲೆ ಕ್ವಶನ್ ನಂಬರ್ 13ಗೆ ಹೋಗೋಣ. ಕ್ವಶನ್ ನಂಬರ್ 13ನಲ್ಲಿ ಒಂದು ಕಡೆ ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ಸ್ ಇದೆ, ಇನ್ನೊಂದು ಕಡೆ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇದೆ. ಎಕ್ಸ್ಪ್ರೆಷನ್ಸ್ ಈ ಭಾಗದಲ್ಲಿದೆ, ಫಂಕ್ಷನ್ಸು ಈ ಭಾಗದಲ್ಲಿದೆ. ಸೊ ಇಲ್ಲಿ ಎಕ್ಸ್ಪ್ರೆಷನ್ಸ್ ಅಂತ ಹೇಳಿದರೆ ನಾವು ಹೇಳುವಂತಹ ಡೈಲಾಗ್ಸನ್ನು ನಾವು ಎಕ್ಸ್ಪ್ರೆಷನ್ಸ್ ಅಂತೀವಿ. ಫಂಕ್ಷನ್ಸ್ ಅಂತ ಹೇಳಿದ್ರೆ ಅದು ಯಾವ ಅಡಿಯಲ್ಲಿ ಬರುತ್ತೆ, ಯಾವ ಕಾವ್ಯ ಲ್ಯಾಂಗ್ವೇಜ್ ಫಂಕ್ಷನ್ ಭಾಷಾ ಕಾವ್ಯದಲ್ಲಿ ಬರುತ್ತೆ ಅಂತಕ್ಕಂಥದ್ದಾಗುತ್ತೆ. ಇಲ್ಲಿ ಮೊದಲು ಇದನ್ನು ಅರ್ಥ ಮಾಡ್ಕೊಳ್ಳಿ. ಐ ಆಮ್ ಸಾರಿ ಟು ಸೇ ದಿಸ್ ಇದೆಲ್ಲ ಓದಿ. ವಾಂಟ್ ಎ ಹ್ಯಾಂಡ್, ಗೋ ಸ್ಟ್ರೈಟ್, ಟರ್ನ್ ಲೆಫ್ಟ್, ಗುಡ್ ಟು ಸಿ ಯು ಅಂತ ಇದೆ. ಐ ಆಮ್ ಸಾರಿ ಟು ಸೇ ದಿಸ್ ಅಂದರೆ ನಾನು ಇದನ್ನು ಹೇಳೋದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಇದೆ. ವಾಂಟ್ ಎ ಹ್ಯಾಂಡ್ ಅಂತ ಹೇಳಿದ್ವಿ, ನಿಮಗೆ ಸಹಾಯ ಬೇಕೇ. ಗೋ ಸ್ಟ್ರೈಟ್, ಟರ್ನ್ ಲೆಫ್ಟ್ ಅಂದರೆ ಸ್ಟ್ರೈಟ್ ಹೋಗಿ ಲೆಫ್ಟಿಗೆ ಟರ್ನ್ ಆಗಿ ಅಂತ. ಗುಡ್ ಟು ಸಿ ಯು ಅಂದರೆ ನಿಮಗೆ ನೋಡಿದ್ದು ಖುಷಿ ಆಯಿತು, ಒಳ್ಳೆಯದಾಯಿತು ಅಂತ ಹೇಳ್ಬಿಟ್ಟು. ಇಲ್ಲಿ ಐ ಆಮ್ ಸಾರಿ ಟು ಸೇ ದಿಸ್ ಏನಾಗುತ್ತೆ, ಇದು ಕಂಪ್ಲೈನಿಂಗಲ್ಲಿ ಬರುತ್ತೆ. ಯಾವುದ್ರಲ್ಲಿ ಬರುತ್ತೆ? ಕಂಪ್ಲೈನಿಂಗ್. ನಾವು ಕಂಪ್ಲೇಂಟ್ ಮಾಡಬೇಕಾದ್ರೆ ಐ ಆಮ್ ಸಾರಿ ಟು ಸೇ ದಿಸ್ ಅಂತ ಯೂಸ್ ಮಾಡ್ತೀವಿ, ಕಂಪ್ಲೈನಿಂಗಲ್ಲಿ ಬರುತ್ತೆ. ವಾಂಟ್ ಎ ಹ್ಯಾಂಡ್ ಅಂತ ಹೇಳಿದ್ರೆ ನಿಮಗೆ ಸಹಾಯ ಬೇಕೇ ಅಂತಕ್ಕಂಥದ್ದು, ಆಫರಿಂಗ್ ಹೆಲ್ಪ್ ಆಗುತ್ತೆ. ಇಲ್ಲ ಗೋ ಸ್ಟ್ರೈಟ್, ಟರ್ನ್ ಲೆಫ್ಟ್ ಅಂತ ಹೇಳಿದ್ರೆ ಗಿವಿಂಗ್ ಡೈರೆಕ್ಷನ್, ಏನು ಕೊಡ್ತಕ್ಕಂಥದ್ದು? ಡೈರೆಕ್ಷನ್ನ ಕೊಡ್ತಕ್ಕಂಥದ್ದು, ಅಂದರೆ ವಿಳಾಸವನ್ನು ನೀಡುವಂಥದ್ದು. ಗೋ ಸ್ಟ್ರೈಟ್, ಟರ್ನ್ ಲೆಫ್ಟ್. ಗುಡ್ ಟು ಸಿ ಯು ಅಂತ ಹೇಳಿದ್ರೆ ಇದು ಯಾವುದಕ್ಕೆ ಸಂಬಂಧಪಟ್ಟಂತೆ? ಗ್ರೀಟಿಂಗ್ಸ್ನ ಗುಡ್ ಮಾರ್ನಿಂಗು, ಗುಡ್ ಆಫ್ಟರ್ನೂನು, ಆಲ್ ದ ಬೆಸ್ಟು, ಇವೆಲ್ಲ ಗ್ರೀಟಿಂಗ್ಗೆ ಸಂಬಂಧಪಟ್ಟಿದ್ದು ಗ್ರೀಟಿಂಗ್ ಆಗಬೇಕು. ನಾನು ಇಲ್ಲಿ ಬಾಣಗಳನ್ನು ಬಿಡ್ತಾ ಇದೀನಲ್ಲ, ಹಾಗೆ ನೀವು ಬಾಣ ಬಿಡಕ್ಕೆ ಹೋಗಬೇಡಿ. ಎಕ್ಸಾಮಲ್ಲಿ ನೀವೇನು ಮಾಡಿ, ಇದರ ಪಕ್ಕದಲ್ಲೇ ಏನು ಮಾಡಬೇಕು? ಆನ್ಸರ್ ಮಾಡಬೇಕು. ಈಗ ನೋಡಿ, ಐ ಆಮ್ ಸಾರಿ ಟು ಸೇ ದಿಸ್ ಅಂದರೆ ಏನು? ಕಂಪ್ಲೈನಿಂಗ್. ಸಿ ಅಂತ ಹಾಕ್ತೀನಿ, ಅರ್ಥ ಮಾಡ್ಕೊಳ್ಳಿ. ಕಂಪ್ಲೈನಿಂಗ್ ಆಗುತ್ತೆ, COM ಅಂತ ಹಾಕ್ಬಿಡ್ತೀನಿ. ಅದು ಕಂಪ್ಲೈನಿಂಗ್ ಅಂತ ಫುಲ್ ನೀವು ಬರೀಬೇಕಾಗುತ್ತೆ. ವಾಂಟ್ ಎ ಹ್ಯಾಂಡ್ ಅಂದಾಗ ಆಫರಿಂಗ್ ಹೆಲ್ಪ್, OFF ಅಂತ ಹಾಕ್ತೀನಿ, ಅರ್ಥ ಆಗುತ್ತೆ ನಿಮಗೆ. ಆಫರಿಂಗ್ ಹೆಲ್ಪ್. ಗೋ ಸ್ಟ್ರೈಟ್, ಟರ್ನ್ ಲೆಫ್ಟ್ ಅಂದಾಗ ಗಿವಿಂಗ್ ಡೈರೆಕ್ಷನ್, GIV ಅಂತ ಹಾಕ್ತೀನಿ, ಅರ್ಥ ಮಾಡ್ಕೊಳ್ಳಿ. ಗಿವಿಂಗ್ ಡೈರೆಕ್ಷನ್. ಗುಡ್ ಟು ಸಿ ಯು ಅಂದಾಗ ಇದೇನಾಗುತ್ತೆ? ಗ್ರೀಟಿಂಗ್ ಆಗುತ್ತೆ. ಸೊ ಹೀಗೆ ನೀವು ಪಕ್ಕದಲ್ಲೇ ಆನ್ಸರ್ನ ಮಾಡಬೇಕು. ನಾನು ಹೀಗೆ ಹಾಗೆ ಬಾಣ ಬಿಟ್ಟಾಗ ನೀವು ಬಿಡೋಕ್ಕೆ ಹೋಗಬಾರ್ದು, ಯಾಕೆ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬಾಣ ಬಿಡ್ತಾ ಇದ್ದೀನಿ. ಸೊ ನೀವೇನು ಮಾಡಬೇಕು? ಅದರ ಪಕ್ಕದಲ್ಲೇ ಆನ್ಸರ್ ಮಾಡಬೇಕು. ನೀವು ಪಕ್ಕದಲ್ಲೇ ಆನ್ಸರ್ ಮಾಡಿದ್ರೆ ನೀವು ಎಷ್ಟು ಸಿಗುತ್ತೆ? ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ನೀವು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ನೀವು ಬಾಣ ಬಿಟ್ಟರೆ ನಿಮಗೆ ಮಾರ್ಕ್ಸು ಸಿಗೋದಿಲ್ಲ. ಐ ಆಮ್ ಸಾರಿ ಟು ಸೇ ದಿಸ್ ಅಂದರೆ ಪಕ್ಕದಲ್ಲಿ ಏನು ಮಾಡಬೇಕು? ಕಂಪ್ಲೈನಿಂಗ್ ಅಂತ ಬರೀಬೇಕು. ವಾಂಟ್ ಎ ಹ್ಯಾಂಡ್ ಅಂದರೆ ಪಕ್ಕದಲ್ಲೇ ಆಫರಿಂಗ್ ಹೆಲ್ಪು. ಗೋ ಸ್ಟ್ರೈಟ್, ಟರ್ನ್ ಲೆಫ್ಟಲ್ಲಿ ಪಕ್ಕದಲ್ಲೇ ಗಿವಿಂಗ್ ಡೈರೆಕ್ಷನು. ಗುಡ್ ಟು ಸಿ ಯು ಅಂದರೆ ಪಕ್ಕದಲ್ಲೇ ಅದರದ್ದು ಗ್ರೀಟಿಂಗ್ಸ್ ಅಂತ ಆಗಬೇಕು. ಇಷ್ಟೊಂದು ಮಾಡಿದ್ರೆ ನಿಮ್ಗೆ ಏನಾಗುತ್ತೆ? 2 ಅಂಕಗಳು ಸಿಗುತ್ತೆ. ಹೀಗೆ ನೀವು ಆನ್ಸರ್ನ ಮಾಡಬೇಕಾಗತ್ತೆ. ಟೋಟಲಾಗಿ ಕ್ವಶನ್ ನಂಬರ್ 12 ಮತ್ತು 13 ಯಾವುದಕ್ಕೆ ಸಂಬಂಧಪಟ್ಟಿದೆ? ಯೂನಿಟ್ 4ಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಎಷ್ಟು ಅಂಕಗಳಿರುತ್ತೆ? 2 + 3. ನೋಡಿ ಇಲ್ಲಿ 2, 1, 2 ಅಂತ ಇದೆ ನೋಡಿ. ಟೋಟಲ್ ಏನಾಗುತ್ತೆ? 5 ಅಂಕಗಳಿಗಿದೆ. ಸೊ ಈ ವಿಡಿಯೋ ವಾಚ್ ಮಾಡೋದ್ರಿಂದ ನಿಮಗೇನಾಗುತ್ತೆ? ಇದು ಭಾಳ ಸುಲಭವಾಗಿ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತು ಇದರಿಂದ ನಿಮಗೆ ತುಂಬ ಸಹಾಯ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸಿದ್ರು ಏನು ಮಾಡಿ, ನೀವು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹೊಸ ವಿಡಿಯೋಗಳು ನಿಮಗೆ ಅತಿ ಬೇಗ ಲಭ್ಯ ಆಗುತ್ತೆ. ಮತ್ತು ನಿಮ್ಮ ಎಕ್ಸಾಮಿನೇಷನ್ಸಲ್ಲಿ ನೀವು ಸೋರ್ಸ್ ಬುಕ್ಕನ್ನು ಓದಿ ಎಕ್ಸಾಮ್ಗೆ ಹೋದರೆ ತುಂಬ ಕಷ್ಟ ಆಗುತ್ತೆ ಎಕ್ಸಾಮ್ ಪಾಸ್ ಆಗೋದು. ಯಾಕೆಂದರೆ ಸೋರ್ಸ್ ಬುಕ್ಕಿಗೂ ಮತ್ತು ಇಂಗ್ಲೀಷು ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷ್ ಏನು ಎಕ್ಸಾಮ್ಗೂ ಏನಾಗಿದೆ, ಸ್ವಲ್ಪ ಸಂಬಂಧ ಕಡಿಮೆ ಇದೆ. ಅಪ್ಡೇಟ್ ಲೆವೆಲ್ ಕ್ವಶನ್ಸ್ ಕೇಳ್ತಾನೆ. ಅದಕ್ಕೋಸ್ಕರ ನೀವು ಕೆಲವೊಂದು ಓಲ್ಡ್ ಪ್ರೀವಿಯಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು, ವೀಡಿಯೋಗಳನ್ನು ವಾಚ್ ಮಾಡಬೇಕು. ಹಾಗೆ ಮಾಡಿದ್ರೆ ನಿಮಗೆ ಎಕ್ಸಾಮಿನೇಷನ್ ಏನಲ್ಲಿ ಒಳ್ಳೆಯ ಅಂಕಗಳು ಸಿಗುತ್ತೆ, ಪಾಸ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಕ್ಸಾಮಿನೇಷನ್ ಅಂತ ಹೇಳಿ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.